ಮಾನ್ಯ ಬಂಧುಗಳೇ, ಎಲ್ಲರಿಗೂ ಶುಭ ಶನಿವಾರ. ನೋಡಿ, ನಾನಿವತ್ತು ಇಲ್ಲೊಂದು ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಸರ್ಕಲ್ ಮಾರಮ್ಮನ ದೇವಸ್ಥಾನದ ಹತ್ರ ಒಂದು ಬ್ಯೂಟಿಫುಲ್ ಆಲದ ಮರ ಇದೆ, ಅರಳಿ ಮರ. ನನ್ನ ಫೇವ್ರೇಟ್ ಜಾಗ ಇದು. ಇಲ್ಲಿ ವಾರದಲ್ಲಿ ಮಿನಿಮಮ್ ಇಲ್ಲ ಅಂದ್ರೂ 3-4 ದಿನ ಬಂದು ಇಲ್ಲಿ ನನ್ನ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ಇಲ್ಲಿ ಕಾಲ ಕಳ್ಕೊಂಡು ಹೋಗ್ತೀನಿ ನಾನು, ಒಂದು 10-15 ನಿಮಿಷ. ನೋಡಿ, ಈ ಮರ ಎಷ್ಟು ಗಾಳಿ ಕೊಡುತ್ತೆ ಅಂದರೆ, ಈ ಸುತ್ತಮುತ್ತ ಅರ್ಧ ಕಿಲೋಮೀಟ್ರಿಗೆ ಬೇಕಾದಷ್ಟು ಆಕ್ಸಿಜನನ್ನು ಕೊಡುತ್ತೆ. ಆಮೇಲೆ ಇದು ತುಂಬ ಹಳೆ ಮರ. ಇಲ್ಲಿ ಇದೇ ಏರಿಯಾದಲ್ಲಿ ಇನ್ನು ಮುಂದೆ ಇನ್ನೊಂದು ಮಾರಮ್ಮನ ದೇವಸ್ಥಾನ ಐತೆ, ಅಲ್ಲೈತೆ. ಅದು ಹೆಚ್ಚು ಕಮ್ಮಿ 150 ವರ್ಷಕ್ಕಿಂತ ಹಳೆ ಮರ ಅಂಥದ್ದು. ನಾನು ಅಲ್ಲಿ ಪುರೋಹಿತರನ್ನ ಕೇಳಿದೆ, ಅವಯ್ಯ ಹೇಳ್ತು, ಸರ್ ಹೆಚ್ಚು ಕಮ್ಮಿ ಇದು ನನಗಾಲೇ 90 ವರ್ಷ. ಈ ಮರಕ್ಕೆ ಹೆಚ್ಚು ಕಮ್ಮಿ ನಾನು ಚಿಕ್ಕ ವಯಸ್ಸಿದ್ದಾಗಲಿ ನೆಟ್ಟವರು, ಇದು ಮೋಸ್ಟ್ಲಿ ಅದಕ್ಕೆ ಮುಂಚೆ ನೆಟ್ಟಿದ್ದು ಆಗಲಿ ದೊಡ್ಡದಾಗಿತ್ತು. ಹೆಚ್ಚು ಕಮ್ಮಿ ಆಗಿರ್ಬೇಕು ಸರ್, ಒಂದು 100 ವರ್ಷದ ಮೇಲಾಗೈತೆ ಅಂದರು. ಈ ಅರಳಿ ಮರದ ಹಿಂದೆ ಇರೋ ವಿಜ್ಞಾನವನ್ನು ನಮ್ಮ ಭಾರತೀಯರು ಅರ್ಥ ಮಾಡ್ಕೊಂಬಿಟ್ರೆ ಅವ್ರಿಗೆ ಈ ವಿಜ್ಞಾನದಿಂದ ಯಾವ ಸೈನ್ಸು ಕೂಡ ಇಲ್ಲ. ಆ ಥರ ಒಂದು ವಿಜ್ಞಾನ ಈ ಅರಳಿ ಮರದ ಕೆಳಗಿದೆ. ನಾನಿವತ್ತೇನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಇದೇ ಅರಳಿ ಮರದ ಕೆಳಗೆ ಬಿದ್ದಿರೋ ಕಸನ ಕ್ಲೀನ್ ಮಾಡಿ ಆ ಜಾಗವನ್ನು ಶುದ್ಧ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ನಾನು ಇದರಲ್ಲಿ ಡೈಲಿ ಇದ್ರ ಕೆಳಗೆ ಕುತ್ಕೊಂಡು ಒಳ್ಳೆ ಗಾಳಿ ಕುಡಿಯೋಕ್ಕೆ ಬರ್ತೀನಿ ನಾನು ಇಲ್ಲಿ. ಸೊ ನೋಡಿ, ಇಲ್ಲಿ ಬೇವಿನ ಮರನೂ ಇದೆ, ಅರಳಿ ಮರ ಬೇವಿನ ಮರ ಎರಡೂ ಎಂಥ ಕಾಂಬಿನೇಷನ್ ಅಂದರೆ, ಇದು ಮನುಷ್ಯನಿಗೆ ಬೇಕಾದ ಡೆಡ್ಲಿ ಕಾಂಬಿನೇಷನ್ ಇದು. ಇವೆರಡು ಇದ್ಬಿಟ್ರೆ ಮನುಷ್ಯನಿಗೆ ಶ್ವಾಸಕೋಶದ ರಿಲೇಟೆಡ್ಡು ಯಾವ ಕಾಯಿಲೆನೂ ಬರೋಲ್ಲ ಹೆಚ್ಚು ಕಮ್ಮಿ ಅವ್ನು ಸಾಯೋ ತನಕ. ನಮ್ಮ ವಿಜ್ಞಾನದ ಮುಂದೆ ಇವತ್ತಿನ ಮಾಡ್ರನ್ ಮೆಡಿಕಲ್ ಸೈನ್ಸು ಏನೂ ಅಲ್ಲ. ಇದನ್ನು ಅರ್ತ್ಕೊಬೇಕು, ನಾವು ಉಪಯೋಗಿಸ್ಕೋಬೇಕು. ನಿಮ್ಮ ಮನೆ ಸುತ್ತಮುತ್ತ ಎಲ್ಲೇ ಜಾಗಗಳಿದ್ರು, ಅರಳಿ ಮರ ಬೇವಿನ ಮರಗಳಿದ್ರು, ಹೋಗಲ್ಲಿ ಕೂತ್ಕೊಳ್ಳಿ. ಇದು ಪೂಜೆ ಮಾಡೋ ಜಾಗ ಅಲ್ಲ. ಪೂಜೆ ಮಾಡೋದು ತಪ್ಪಿಲ್ಲ, ಪೂಜೆ ಮಾಡೋದು ಬಂದಿದ್ದೆ ಆ್ಯಕ್ಚುಲಿ ಅಟ್ಲೀಸ್ಟ್ ಈ ದೇವರು ಧರ್ಮದ ಹೆಸರಲ್ಲಾದ್ರೂ ಈ ಒಂದು ಭಯ ಬಂದು ಜನ ಈ ರೀತಿ ಈ ಒಂದು ಪರಂಪರೆನ ಉಳಿಸ್ಕೊಂಡು ಹೋಗಲಿ ಅಂತ ನಮ್ಮ ಹಿರಿಕರು ಮಾಡಿಕೊಟ್ಟು ಹೋಗಿದ್ದ ಒಂದು ಪದ್ಧತಿಯೇ ಬಿಟ್ಟರೆ, ಇವತ್ತು ಅದೇ ಪೂಜೆ ಹೆಸರಲ್ಲಿ ಮೂಢನಂಬಿಕೆಯಾಗಿ ಪ್ರಕೃತಿ ಹಾಳು ಮಾಡ್ಕೊಂಡು, ಕೆರೆಗೆ ಪೂಜೆ ಮಾಡ್ಕೊಂಡು, ಕೆರೆ ಒಳಿಕೆ ಅರ್ಶಿನ ಕುಂಕುಮ ಹಾಕ್ಕೊಂಡು ಕಲುಷಿತ ಮಾಡ್ತಾಯಿದ್ದೀವಿ ನಾವು. ಧನ್ಯವಾದಗಳು.